ಈಗ ಸದ್ಯಕ್ಕೆ 2 ಗಾಡಿ ತೊಗೊಂಡು ಮುಂದೆ 1.5 ಕಿಲೋಮೀಟರ್ ಒಂದು ಉಡುಪಿ ಹೋಟ್ಲಿದೆ, ಅಲ್ಲೋಗಿ ಲಾಸ್ಟ್ ಟ್ರೀಟ್ ಅಣ್ಣನ್ ಕೊಟ್ಟು ಆ ಕಡೆ ಕಳ್ಸೋಣ. ರೋಡ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಅನ್ಕೊಳ್ಳಿ. ಫುಲ್ 4 ಲೈನು 2 ಲೈನು 4 ಲೈನ್ 2 ಲೈನ್ ಇದೇ ತರ ಇದೆ. ಇಟ್ಟೋದ್ರೆ ಲೆಫ್ಟ್ಗೆ ಹೋದ್ರೆ ಅಂಬಾಲೆನೆ, ರೈಟ್ಗೆ ಹೋದ್ರೆ ರಾಜಾಪುರ. ಇಲ್ಲಿಂದ ಒಂದು ಜಸ್ಟ್ ಒಂದು 5 ಕಿಲೋಮೀಟರ್ ಲೆಫ್ಟ್ ಬಾ ಚೆಕ್ ಮಾಡೋ. ಫುಲ್ಲು ನಿನ್ನೆ ಫುಲ್ಲು ಕೋಲ್ಡಲ್ಲಿ ಇದ್ವಿ, ಇವತ್ತು ಫುಲ್ಲು ಬಿಸಿಲಲ್ಲಿ ಇದ್ದೀವಿ. ಬಿಸಿಲಿ ಒಂಥರ ದಗೆಯಲ್ಲಿ, ಹ್ಯೂಮಿಡಿಟಿ ತುಂಬ ಇದೆ ಇಲ್ಲಿ. ವಾ ಏನು ಗುರು ಇದು ಹಿಂಗೆ ಹೊಡ್ದನ್ ಬಂದ ಅಣ್ಣ, ಅಪ್ಪ ನಿದ್ದೆ ಗಣ್ಣಗಾಗಿರೋದು ನೋಡಿ. ಹೀರೋ ಬರ್ಲಿ ಹೋಗಿರೋ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಯಾಟ್ರ್ ಕ್ಲಾಕ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ನಿಮಗೆಲ್ಲ ಗೊತ್ತಿದ್ದಂಗೆ ಲಡಾಖ್ ಸೀರೀಸ್ ಮಾಡ್ತಾ ಇದ್ವಿ. ಇವತ್ತು ಎಲ್ಲಪ್ಪ ಇದ್ದೀವಿ ಅಂದರೆ ನೋಡ್ಬೋದು. ಯಾವ ಲೊಕೇಶನ್ ಇದು ಅಂದಾಜಿನ ಮೇಲೆ ಗೆಸ್ ಮಾಡಿ ಹೇಳಿ. ವಿ ಆರ್ ಇನ್ ಮನಾಲಿ. ಸದ್ಯಕ್ಕೆ ರಾತ್ರಿ 3 ಗಂಟೆ ಆಗಿತ್ತು ಅನಿಸುತ್ತೆ ಇಲ್ಲಿಗೆ ಬಂದುಬಿಟ್ಟು. ಗಾಡಿನ 2 ಗಾಡಿ ಸದ್ಯಕ್ಕೆ ಇಲ್ಲಿ ನಿಲ್ಲಿಸಿದ್ವಿ ನೈಟ್ ಬಂದು. ಯಾಕಪ್ಪ ಇಲ್ಲೇ ಸ್ಟೇ ಆಗಿದ್ವಿ ಅಂದರೆ ಅಣ್ಣನ್ನ ಕಳಿಸ್ಬೇಕಿತ್ತು, ಅಣ್ಣನಿಗೆ ಗುಡ್ ಬೈ ಹೇಳಬೇಕಿತ್ತು. ಆಲ್ ದ ಬೆಸ್ಟ್ ಫಾರ್ ನೆಕ್ಸ್ಟ್ ರೈಡ್ಸ್. ಹುಷಾರಾಗಿ ಹೋಗಿ ಸೇಫಾಗಿ ರೈಡ್ ಮಾಡಿ ಮತ್ತು ಸೇಫಾಗಿ ನಮ್ಮ ಚಿತ್ರದುರ್ಗಕ್ಕೆ ಮತ್ತೆ ವಾಪಸ್ ಬನ್ನಿ. ಏನಂದಿದ್ರು? ವಾಪಸ್ ಬರ್ತಾರ್ರಿ. ಅಣ್ಣ ಬ್ಯಾಕ್ ಪ್ಯಾಕ್ ಎಲ್ಲ ಮಾಡ್ಕೊಂಡೈತೆ ನೋಡ್ಬೋದು. 15 ದಿನಗಳ ಕಾಲ ನಮ್ಮ ಜೊತೆ ಇದ್ರು. 15 ದಿನ ಜಾಸ್ತಿ ಆಯ್ತು ಅನ್ಸುತ್ತೆ, ಗೊತ್ತಿಲ್ಲ ನನಗೂ, ಅವ್ರಿಗೂ ಗೊತ್ತಿಲ್ಲ. ನೋಡಿ ಬ್ಯಾಕ್ ಪ್ಯಾಕ್ ಎಲ್ಲ ಆಗಿದೆ. ಅಣ್ಣ ಸೈಕಲ್ ರೈಡ್ ಇವಾಗಿಂದ ಶುರು ಮಾಡ್ತಾರೆ. ಈಗ ಸದ್ಯಕ್ಕೆ 2 ಗಾಡಿ ತೊಗೊಂಡು ಮುಂದೆ 1.5 ಕಿಲೋಮೀಟರ್ ಒಂದು ಉಡುಪಿ ಹೋಟ್ಲಿದೆ, ಅಲ್ಲೋಗಿ ಲಾಸ್ಟ್ ಟ್ರೀಟ್ ಅಣ್ಣನ್ ಕೊಟ್ಟು ಆ ಕಡೆ ಕಳ್ಸೋಣ. ಆಲ್ ದ ಬೆಸ್ಟ್, ಹೋಗಿ ಬನ್ನಿ ಹುಷಾರಾಗಿ. ಅಣ್ಣಂದು ಸುದರ್ಶನ್ ಸಂಚಾರಿ ಅಂತ ಯೂಟ್ಯೂಬ್ ಚಾನಲ್ ಇದೆ. 98,000 ಫಾಲೋವರ್ಸ್ ಆಗಿದ್ದಾರೆ. ಇನ್ನು 2,000 ಬೇಕು 100Kಗೆ. ಮಾಡಿ ಜಲ್ದಿ ಮಾಡಿ, ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾರೆ. ಮತ್ತು ಇನ್ಸ್ಟಾಗ್ರಾಮು ಸೇಮ್ ಅಲ್ಲ, ಫೇಸ್ಬುಕ್ಕಲ್ಲಿ ಇದ್ದೀರಾ? ಎಲ್ಲ ಸೇಮ್ ಸುದರ್ಶನ್ ಸಂಚಾರಿ. ಫಾಲೋ ಮಾಡಿ, ಸಪೋರ್ಟ್ ಮಾಡಿ. 9 ದೇಶಗಳನ್ನ ಈ ಸೈಕಲಲ್ಲಿ ಇದೇ ಸೈಕಲ್ ಅಲ್ಲ, ಒಟ್ಟು ಸೈಕಲಲ್ಲಿ ಸುತ್ತಿದ್ದಾರೆ. ಇದು 5ನೇ ಸೈಕಲ್ ಅಂತೆ. ನೋಡಿ ಎಷ್ಟು ಬೈದು, 1.5 ಲಕ್ಷದ ಸೈಕಲ್ ನೋಡಿ. ಹಾಂ, ಹುಷಾರಾಗಿ ಹೋಗಿ. ಆಯ್ತು, ಥ್ಯಾಂಕ್ ಯು ಸೊ ಮಚ್. ಬನ್ನಿ, ಅಲ್ಲಿ ದೋಸೆ ಗೀಸೆ ತಿನ್ನಿಸಿ ಕಳಿಸ್ತೀನಿ, ಹೋಗ್ರಂತ ಆರಾಮಾಗೆ. ನಡ್ರಿ ಮುಂದೆ ಅಲ್ಲಿಗೆ ಹೋಗಿ ಭಯ. ಅಲ್ಲಿಂದ ನೀವು ಹೊರಡ್ರಂತ ನಾನು ಹಿಂಗೆ ಹೋಗ್ತೀನಿ. ಮನಾಲಿಲಿ ಸಪ್ರೇಟ್ ಓಲ್ವೋ ಬಸ್ಗಳ್ಗಂತಂದೆ ಒಂದು ಬಸ್ ಸ್ಟಾಪ್ ಮಾಡಿದ್ದಾರೆ. ಇದು ಓಲ್ವೋ ಬಸ್ ಸ್ಟಾಪ್ ಅಂತಾರೆ ಮನಾಲಿಲಿ. ನೋಡ್ಬೋದು ಎಲ್ಲ ಓಲ್ವೋ ಗಾಡಿಗಳು ಮಾತ್ರ ನಿಂತಿದೆ ಇಲ್ಲಿ. ಅಬ್ಸರ್ವ್ ಮಾಡು, ಯಾವ್ದನ ಬೇರೆದು ಒಂದೈತೇನೋ. ಎಲ್ಲ ಓಲ್ವೋ ಬಸ್ಸೇ, ಪ್ರತಿಯೊಂದು ಬಸ್ ಇರೋದು ಇಲ್ಲಿ ಓಲ್ವೋನೇ. ಓಲ್ವೋ ಬಸ್ ಸ್ಟಾಪ್ ಅಂತ ಕರೀತಾರೆ ಇದನ್ನ. ಪಕ್ಕದಲ್ಲಿ ಇದು ಮಾಮೂಲಿ ಗೌರ್ಮೆಂಟ್ ಬಸ್ ಸ್ಟಾಪ್ HRTC. ಈಗ ಮುಂದೆ ಉಡುಪಿ ಹೋಟ್ಲಿದೆ, ಅಲ್ಲಿಗೆ ಹೋಗ್ತಾ ಇದೀವಿ ದೋಸೆ ತಿನ್ನಕ್ಕೆ. ಇವತ್ತು ಒಳ್ಳೆ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿಂದ. ಒಳ್ಳೆ ಸೌತ್ ಇಂಡಿಯನ್ ತಿನ್ಕೊಂಡ್ ಬಂದಿದ್ದಾಯ್ತು. ಮಸಾಲ ದೋಸೆ. ಎಷ್ಟು ದಿನ ಆದ್ಮೇಲೆ ತಿಂದ್ವಿ ದೋಸೆ? ಚೆನ್ನಾಗಿತ್ತಲ್ಲ? ಸಕ್ಕದಾಗಿತ್ತು ಮಾತ್ರ. ಥ್ಯಾಂಕ್ ಯು, ಟಾಟಾ ಬೈ ಬೈ. ಜೊತೆಗೆ ಹೋಗ್ಬಿಡು. ಸರ್ ಹೋಗ್ರಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಬೈ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹೋಸ್ಟಿಂಗ್. 15 ದಿನ ಲೈಕ್ ಬ್ರದರ್ ಹೋಸ್ಟ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಡೋಂಟ್ ವರಿ. ಬಾಯ್. ಹೇ ಅಣ್ಣಂಗೆ ಹೇಳು. ಅಣ್ಣಂಗೆ ಜಯನು. ಅಣ್ಣಂಗೆ ಜಯನು. ಬಾಯ್ಲಿ ಕಡೆ ಬನ್ನಿ. ಅಣ್ಣಂಗೆ ಜಯನು. ಅಣ್ಣಂಗೆ ಜೈ. ನಿನಗೆ ಸುದರ್ಶನ್ ಅಣ್ಣಂಗೆ ಜೈ. ಹುಷಾರಾಗಿ ಬೈ, ಆರಾಮ್ ಹೋಗ್ರಿ. ಓಕೆ, ನಾನು ಮಸ್ತ್ ಮಜಾ ಮಾಡ್ತೀನಿ, ನೀವು ಮಸ್ತ್ ಮಜಾ ಮಾಡಿ. ಓಕೆ, ಆಪಲ್ ರೋಡಿಗೆ ಬರ್ರಿ, ಮತ್ತೆ ಸೈಕಲ್ ತುಂಬ್ಕೊಂಡು ಹೋಗೋಣ. ಆಯ್ತು, ಬಾಯ್. ಟೈಮ್ ಆಯ್ತು, ಹೊರಡ್ತೀವಿ ನಾವು. ಸಮಯ ಬೆಳಗ್ಗೆ 10 ಗಂಟೆ. ಇನ್ನು ಮನಾಲಿಲೇ ಇದ್ದೀವಿ. ನೋಡ್ಬೋದು ಇದೆಲ್ಲ ಮನಾಲಿ. ಒಳ್ಳೆ ಉಡುಪಿ ಹೋಟ್ಲಲ್ಲಿ ಟಿಫನ್ ಮಾಡ್ಕೊಂಡ್ಬಂದ್ವಿ. ಈಗ ಇಲ್ಲಿಂದ ಹೊರಡೋಣ. ನಮ್ಮ ಸಂಚಾರಿ ಬ್ರೋನ ಬಿಟ್ಟು ಮುಂದೆ ಬಂದ್ವಿ. ಈಗ ಇಲ್ಲಿಂದ ನಾವು ಈಗ ಕುಲ್ಲು ಕಡೆ ಹೋಗ್ತಾ ಇದೀವಿ. ಕುಲ್ಲುವಿಂದ ಮಂಡಿಯಿಂದ ಸೀದಾ ಚಂಡೀಗಢ ಬರಬೇಕು. ಬರೋ ಭಯ. ಅವ್ರಿಗಂತೂ ಸೌತ್ ಇಂಡಿಯನ್ ಮೀಲ್ಸ್ ಎಲ್ಲ ತಿನ್ನಿಸಿ ಇವತ್ತು ಒಳ್ಳೆ ಮಜಾ ಮಾಡ್ಕೊಂಡ್ಬಂದ್ವಿ. ಸಕ್ಕದಾಗಿತ್ತು ಮಾತ್ರ ಟೇಸ್ಟ್. ಸೇಮ್ ನಮ್ಮ ಉಡುಪಿ ಹೋಟ್ಲಲ್ಲಿ ತಿನ್ನಂಗೆ ಆಯ್ತು. ನಮ್ಮ ಕಡೆ ಬೆಂಗಳೂರಲ್ಲೆಲ್ಲ ಟಿಫನ್ ಮಾಡ್ಕೊಂಡ್ಬಂದ್ವಿ ಅನ್ನಂಗೆ ಆಯಿತು. ಹೋಟ್ಲ್ ಯಾವ್ದು ಗೊತ್ತಾ? ಇಲ್ಲೇ ಇದೆ, ತೋರಿಸ್ತೀನಿ ನೋಡಿ. ಇಲ್ಲಿದೆ ನೋಡಿ, ಹೋಟೆಲ್ ನಾಗರಾಜ್ ಉಡುಪಿ ರೆಸ್ಟೋರೆಂಟ್. ಇದೇ ಹೋಟ್ಲು. ಯಾರು ಬಂದರೆ ಸ್ಟೇಗಾಗಿರ್ಬೋದು, ಟಿಫನ್ಗಾಗಿರ್ಬೋದು, ಬನ್ನಿ. ಸಾಕಾಗಿದೆ. ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿ ಉಡುಪಿ ಹೋಟೆಲ್.
ನಾಗರಾಜ್ ಹೋಟೆಲ್ ಅಂತ ತೋರಿಸುತ್ತೆ. ಹೈವೇಲೇ ಇದೆ. ಮನಾಲಿದೇನು ಓಲೋ ಬಸ್ ಸ್ಟಾಪ್ ಇದೆಯಲ್ಲ, 1 ಕಿಲೋಮೀಟ್ರ್, ಒಂದು ಅರ್ಧ ಕಿಲೋಮೀಟ್ರ್ ಹಿಂದೆ ಅಂದ್ಕೊಳ್ಳಿ ಅಷ್ಟೇ. ಏನು ಸಖತ್ತಾಗಿದೆ ಲೊಕೇಶನ್ಸ್ ಎಲ್ಲ ನೋಡಿ. ಬೆಟ್ಟ ಗುಡ್ಡಗಳು, ಮೇಲೆಲ್ಲ ತುದಿಲೆಲ್ಲ ಮನೆಗಳು, ಫುಲ್ಲು ತುದಿವರೆಗೂ ಮನೆಗಳಿದಾವೆ ಬೆಟ್ಟದಲ್ಲಿ. ರೋಡೆಲ್ಲ ನದಿ ಪಕ್ಕದಲ್ಲೇ ಇದೆ, ಹಂಗಾಗಿ ಏನು ಟೆನ್ಷನ್ ಇಲ್ಲ. ನೋಡೋಣ ಎಷ್ಟು ದೂರ ಹೆಂಗಿದೆ ರೋಡ್ ಅಂತ, ನಮಗೂ ಗೊತ್ತಿಲ್ಲ. ಈ ರೋಡಲ್ಲಿ ಫಸ್ಟ್ ಟೈಮ್ ಡ್ರೈವ್ ಮಾಡ್ತಾ ಇರೋದು ನಾವು, ಮನಾಲಿ ಟು ಚಂಡೀಗಢ. ಮನಾಲಿ ಎಲ್ಲ ಪಾಸ್ ಮಾಡಿಬಿಟ್ಟು ಈಗ ಕುಲ್ಲುಗೆ ಬಂದಿದ್ದೀವಿ. ಆ ಮುಂದೆ ಕಾಣೋ ಸಿಟಿ ಗುಡ್ಡದಲ್ಲಿ ಏನು ಕಾಣುತ್ತೋ ಅದೇ ಕುಲ್ಲು. ನೆಕ್ಸ್ಟು ಮಂಡಿ ಅಂತ ಊರು ಸಿಗುತ್ತೆ. ಮಂಡಿ ಅಂತ ಊರ ಹೆಸರೇ ಮಂಡಿ ಅಂತ. ಮನಾಲಿ, ಕುಲ್ಲು, ಮಂಡಿ, ಆಮೇಲೆ ಸುಂದರ್ನಗರ್ಗೆ ಹೋಗ್ತೀವಿ ಇಲ್ಲ ಗೊತ್ತಿಲ್ಲ, ಡೈರೆಕ್ಟ್ ಆಮೇಲೆ ಚಂಡೀಗಢಗೆ ಹೋಗ್ತೀವಿ. ಹೋಗಪ್ಪ, ರೋಡಾಗಿ ನಿಲ್ಲಿಸ್ತಾರೆ ಮರ ಗಾಡಿಗಳು. ರೋಡ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿದೆ ಅನ್ಕೊಳ್ಳಿ. ಫುಲ್ 4 ಲೈನು 2 ಲೈನು 4 ಲೈನು 2 ಲೈನ್ ಇದೇ ಥರ ಇದೆ. ಬಟ್ ಈ ಥರ ಬೆಟ್ಟ ಗುಡ್ಡ ಇರೋ ಪ್ರದೇಶದಲ್ಲಿ ಈ ಥರ ರೋಡ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟೇ. ನೋಡ್ಬೋದು, ಲೆಫ್ಟ್ ಸೈಡಲ್ಲಿ ದೊಡ್ಡ ಬೆಟ್ಟ, ರೈಟ್ ಸೈಡಲ್ಲಿ ದೊಡ್ಡ ಬೆಟ್ಟ, ಮಧ್ಯ ನದಿ ಪಕ್ಕದಲ್ಲಿ ಬ್ರಿಡ್ಜ್ಗಳು ಕಟ್ಕೊಂಡು ಈ ಥರ ಮಾಡಿದ್ದಾರೆ ಅಂದರೆ ಲೆಕ್ಕ ಹಾಕಿ ನೋಡಿ. ಇನ್ನು ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ಕೂಡ ಆಗ್ತಾ ಇದೆ. ಮೇಲ್ಗಡೆ ಇಲ್ಲಿ ಫ್ಲೇವರ್ ಮಾಡ್ತಾ ಇದ್ದಾರೆ ನೋಡಿ. ಈಗ ಸದ್ಯಕ್ಕೆ ಕೆಳಗೆ ಬಿಟ್ಟಿದ್ದಾರೆ. ನಿಜವಾಗ್ಲೂ ಇಲ್ಲೆಲ್ಲ ತುಂಬ ಚಾಲೆಂಜಿಂಗ್ ಅನ್ಕೊಳ್ಳಿ. ಇಲ್ಲೆಲ್ಲ ರೋಡ್ಸ್ ಮಾಡೋದು. ಫ್ಲೇವರ್ ಮಾಡಿದ್ದಾರೆ ಒಂದು ಸೈಡ್ಗೆ, ಟನಲ್ ಬೇರೆ ಮಾಡಿದ್ದಾರೆ ಮೇಲ್ಗಡೆ ಚಿಕ್ಕದು. ಅದು ಆ ಕಡೆಯಿಂದ ಬರೋ ಗಾಡಿಗಳಿಗೆ ಮಾತ್ರ, ಇದು ಹೋಗೋ ಗಾಡಿಗಳಿಗೆ ಇದೆ. ಸಖತ್ತಾಗಿದೆ ರೋಡ್ ಮಾತ್ರ. ಗಾಡಿ ಓಡ್ಸೋಕೆ ಮಜಾ ಬರ್ತಾ ಇದೆ ಅನ್ಕೊಳ್ಳಿ ಈ ರೋಡಲ್ಲಿ. ನಮ್ಮ ಕೊಂಕಣ್ ರೈಲ್ವೇಸಲ್ಲಿ ಟ್ರೈನ್ ಏನು ಟನಲ್ ಒಳಗೆ ಹೋದ ತಕ್ಷಣ ಯಾವ ಥರ ಕತ್ಲಾಗುತ್ತಲ್ಲ, ಆ ಥರ ಕತ್ಲಾಗಿದೆ ನೋಡಿ. ಲೈಟ್ ಬಂತು ಲೈಟ್ ಬಂತು. ಆ್ಯಕ್ಚುಲಿ ಸಖತ್ತಾಗಿ ಮಾಡಿದ್ದಾರೆ ಟನಲ್, ಗುಡ್ಡ ಕೊಡ್ದು ನೋಡ್ಬೋದು. ತುಂಬ ಉದ್ದ ಇದೆ ಟನಲ್ ಕೂಡ. ಜಮ್ಮು ಟು ಶ್ರೀನಗರ್ ಯಾವ ಥರ ಹೈವೇ ಮಾಡ್ತಾ ಇದ್ದಾರೋ ಇದು ಸೇಮ್ ಹಂಗೆ ಮನಾಲಿ ಟು ಮಾಮೂಲಿ ಇದು ಯಾವುದು ಚಂಡೀಗಢ ಹೈವೇ ಮಾಡ್ತಾ ಇದ್ದಾರೆ. ನೋಡ್ಬೋದು ಯಾವ ಥರ ಪಿಲ್ಲರ್ಗಳು ಎಬ್ಬರಿಸಿ ರೋಡ್ ಮಾಡ್ತಾ ಇದ್ದಾರೆ ಅಂತ. ಯಪ್ಪ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇರೋದ್ರಿಂದಾನೇ ಹಿಮಾಚಲಲ್ಲಿ ಬೇಗ ಸ್ನೋ ಎಲ್ಲ ಕರಗ್ತಾ ಐತೆ, ಸ್ನೋಫಾಲ್ ಕಮ್ಮಿ ಆಗಿರೋದಂತೆ. ಬಲ್ಲ ಮೂಲಗಳ ಪ್ರಕಾರ ನಮಗೆ ಗೊತ್ತಾಗಿರೋ ವಿಚಾರ ಇದು. ಈಗ ಸದ್ಯಕ್ಕೆ ಹೋಗ್ತಾ ಇದೀವಿ. ಒಳ್ಳೆ ಮಜಾ ಬರ್ತಾಯಿದೆ ಗಾಡಿ ಓಡ್ಸೋಕೆ ಮಾತ್ರ. ರೋಡ್ ಅಂತೂ ಅಷ್ಟೇ ಅಡ್ವೆಂಚರ್ ಆಗೈತೆ. ಇನ್ನೂ ನೋಡಿ ಯಾವ ಥರ ಇದೆ ಅಂತ. ಪಿಲ್ಲರ್ಗಳು ಕೆಳಗೆ ಇಂದನೇ ಹೋಗ್ತಾ ಇದೆ. ಆ್ಯಕ್ಚುಲಿ ಮೇಲ್ಗಡೆ ಟನಲ್ ಮಾಡ್ತಾ ಇದ್ದಾರೆ ಹೊಸದಾಗಿ, ಇನ್ನೂ ಓಪನ್ ಆಗಿಲ್ಲ. ಅದು ಸಖತ್ತಾಗಿದೆ ಅನ್ಕೊಳ್ಳಿ ಲೊಕೇಶನ್ಸ್ ಎಲ್ಲ. ಎಂತೆಂಥ ಬೆಟ್ಟಗಳನ್ನ ಕೊರ್ದುಬಿಟ್ಟು ದಾರಿ ಮಾಡಿದಾರೆ ನೋಡಿ. ಇಲ್ಲೆಲ್ಲ ಮಲ್ಟಿ ಆಕ್ಸಲ್ ಓಡಾಡ್ತಾವೆ ಡೈಲಿ. ಲೆಫ್ಟ್ ಸೈಡಾಗಿ ಉಜ್ಕೊಂಡಿರೋದು ನೋಡಿ ಗಾಡಿಗಳು, ಬ್ಯಾರಿಗೇಡ್ಗಳಿಗೆ. ಅಬ್ಬ ಸೇಫ್ಟಿ ಗಾರ್ಡ್ ಏನು ಹಾಕಿದಾರೋ ಅದಕ್ಕೆಲ್ಲ ಉಜ್ಬಿಟ್ಟವ್ರು ನೋಡಿ ಗಾಡಿಗಳು, ಹಂಗೆಲ್ಲ ಈನಿಗೆ ಅಲ್ವಾ ಗುರು. ಇದೆಲ್ಲ ಮಲ್ಟಿ ಆಕ್ಸಲ್ ಬರ್ತಾವೆ ವೋಲ್ವೋ ಡೈಲಿ ನೈಟ್ ಸರ್ವೀಸು. ಹೆಂಗೆ ಕಟ್ ಆಗ್ತಾವೋ ಗೊತ್ತಿಲ್ಲ. ಮನಾಲಿ ಟು ಡೆಲ್ಲಿ ನಮ್ಮ ಗಾಡಿಗಳೇ ಒಂದೊಂದು ಕಟ್ಟಾಗೋದು ಕಷ್ಟ ಆಗುತ್ತೆ. ಕಟ್ಟಾಗುತ್ತೆ ನಮ್ಮ ಗಾಡಿ ಎಲ್ಲ ಕಡೆ, ಬಟ್ ಆಪೋಸಿಟ್ ಗಾಡಿ ಬಂದಾಗ ನೋಡಿ ಈ ಟರ್ನಿಂಗಲ್ಲಿ 2 ಗಾಡಿ ಬಂದರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ನೋಡಿ, ಆ ಥರ. ಓಹೋ ವಾ, ಯಾವ ಥರ ಐತೆ ನೋಡಿ ರೋಡು. ಅಣ್ಣ ಮುಂದೆ ನಾವು ಹಿಂದೆ ಸತತ 4 ಅವರಿಂದ ನಾನ್ ಸ್ಟಾಪ್ ಡ್ರೈವ್ ಮಾಡ್ತಾ ಇದೀವಿ. 4 ಅವರಿಂದ ಗಾಡಿ ಎಲ್ಲೂ ನಿಲ್ಸೇ ಇಲ್ಲ. ಟೈಮ್ ಬಂದು 2 ಗಂಟೆ ಆಗ್ತಾ ಬಂತು. ಹೆಚ್ಚು ಕಡಿಮೆ ಬೆಳಗ್ಗೆಯಿಂದ ಒಂದು 100 ಚಿಲ್ಲರೆ ಹೊಡೆದಿವಿ. ಒಂದು 4 ಅವರ್ಗೆ ಒಂದು 120-130 ಕಿಲೋಮೀಟ್ರ್ ಹೊಡೆದಿದ್ದೀವಿ ಈ ರೋಡಲ್ಲಿ. ಈ ರೋಡ್ ಸಾಗಲ್ಲ, ಯಾಕಂದರೆ ಹಿಲ್ ಸ್ಟೇಷನ್ ಒಂದು, ಟ್ರಾಫಿಕ್ ಜಾಸ್ತಿ ಒಂದು, ಹಂಗಾಗಿ ಏನೊಂದು 50 ಕಿಲೋಮೀಟ್ರ್ ಹಿಲ್ ಸ್ಟೇಷನ್ ಅಷ್ಟೇ. ಆಮೇಲೆ ಪ್ಲೇನ್ ಸಿಕ್ಬಿಡುತ್ತೆ. ಆಮೇಲೆ ಇನ್ನೇನು 4 ಲೈನ್ ಸಿಗುತ್ತೆ, ತಲೆನೋವೇ ಇಲ್ಲ. ಈಗಲೂ 4 ಲೈನೇ, ಬಟ್ ಆಮೇಲೆ ಫುಲ್ 4 ಲೈನ್ ಸಿಗುತ್ತೆ. ಈಗ ಒಂದೊಂದ್ಸರಿ ಸಿಂಗಲ್ ರೋಡು, ಡಬಲ್ ರೋಡು ಆಗ್ತಾ ಇರ್ತದೆ. ಒಳ್ಳೆ ಮಳೆಯಲ್ಲಿ ಜೊತೆಯಲ್ಲಿ ಅಂತ ಹಾಡು ಹೇಳ್ಕೊಂಡು ನಾನು ಅಣ್ಣ ಹಿಂದೆ ಮುಂದೆ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಚಂಡೀಗಢ ಇನ್ನು 115 ಕಿಲೋಮೀಟ್ರ್ ಐತೆ ಅಷ್ಟೇ. ಹೆಚ್ಚು ಕಡಿಮೆ ಒಂದು ಊರು ಬರುತ್ತಾ, ಊರ ಹೆಸರು ಏನು ಗೊತ್ತಾ, ಇದೆ ನೋಡಿ, ಅಮೀರ್ಪುರ್. ಇಲ್ಲಿ ಮುಂದೆ ಬೋರ್ಡ್ ಇದೆ ನೋಡಿ, ಅಮೀರ್ಪುರ್. 47 ಕಿಲೋಮೀಟ್ರ್ ಅಷ್ಟೇ ಹಿಲ್ ಸ್ಟೇಷನ್. ಇಲ್ಲಿದೆ ನೋಡಿ 47 ಕಿಲೋಮೀಟ್ರು. ಆಮೇಲೆ ಫುಲ್ ಪ್ಲೇನ್ ರೋಡ್ ಸಿಗುತ್ತೆ. ನಮ್ಮ ಏನು ಹಿಮಾಲಯಸ್ ಗುಡ್ಡಗಳು ಬೆಟ್ಟಗಳು ಏನಿದೆಯೋ ಅದೆಲ್ಲ ಮುಗಿಸ್ಕೊಂಡು ನಾರ್ಮಲ್ ಪ್ಲೇನ್ ಹೈವೇಗೆ ಬಂದುಬಿಡ್ತೀವಿ ನಂದು 47 ಕಿಲೋಮೀಟ್ರಲ್ಲಿ. ಮಳೆ ಸಿಕ್ಕಾಪಟ್ಟೆ ಮಳೆ. ಈ ಟ್ರಿಪ್ಪಲ್ಲಿ ಚಳಿ ನೋಡಿದ್ವಿ, ಮಳೆ ನೋಡಿದ್ವಿ, ಸ್ನೋ ನೋಡಿದ್ವಿ, ಬಿಸಿಲು ನೋಡಿದ್ವಿ, ಎಲ್ಲ ನೋಡ್ಬಿಟ್ವಿ ಒಂದೇ ಟ್ರಿಪ್ಪಾಗಿ. ಏನು ಮಗ, ಎಲ್ಲ A to Z. ಲಾಸ್ಟಿಗೆ ಮಳೆ ಒಂದು ನೋಡಿರಲ್ಲ, ಇದನ್ನು ನೋಡ್ಬಿಟ್ವಿ ಇವತ್ತು ನೋಡಿ. ಸಖತ್ತಾಗಿ ಬರ್ತಾ ಇತ್ತು ಮಳೆ. ಲೊಕೇಶನ್ ಯಾವ ಥರ ಇದೆ, ಅಲ್ಲಿಂದ ಕಾಣುತ್ತಲ್ಲ ಬಿಡಿದ ಮೇಲೆ ಬನ್ನಿ.
ಮಳೆ ಸಿಕ್ಕಾಬೇಡ ಜೋರಾಗಿ ಹೋಯ್ತು. ನಮ್ಮ ವೈಫರ್ದು ಕಟ್ಟಿದ್ದು ಲಾಕ್ ಕಟ್ ಆಗ್ಬಿಡ್ತು. ಅದು ಕ್ಲೀನಾಗಿ ಕುತ್ಕೊಂಡಿಲ್ಲ ಅಲ್ಲ ಮಗ ಇನ್ನು. ಇದು ಕ್ಲೀನಾಗಿ ಕುಂತಿಲ್ಲ ಇನ್ನು. ಹಾಗೆ ಜುಗಾಡ್ ಮಾಡಿ ಹಾಕಿ ಬಂದಿದ್ದೀನಿ. ಅದು ಮತ್ತೆ ಓಪನ್ ಕೂಡ ಆಗ್ಬೋದು, ಹೇಳೋಕ್ಕಾಗಲ್ಲ. ಓಪನ್ ಆಗುತ್ತೆ. ಆಯ್ತು ಕಣ, ಮತ್ತೆ ಓಪನ್ ಆಯ್ತು. ನಮ್ಮ ಈ ಮನೆಯಿಂದ ಬರ್ತಕ್ಕಂಥ ರೋಡಲ್ಲಿ ಇದೆ ಲಾಸ್ಟ್ ಟನಲ್ ನಂಬರ್ 1. ಟೋಟಲ್ ಅದು 3 ಟನಲ್ ಏನೋ ಇದಾವೆ. ಲೆಂತ್ ಬಂತು ಇದು ಟೋಟಲ್ 1800 ಮೀಟ್ರ್, 1.8 ಕಿಲೋಮೀಟರ್ಸ್ ಲೆಂತ್ ಇದೆ. ನೀವು ಇಲ್ಲಿಂದ ಮನಾಲಿ ರೀಚ್ ಆಗೋ ಅಷ್ಟೊತ್ತಿಗೆ 13 ಟನಲ್ ಸಿಗುತ್ತೆ ಟೋಟಲ್. ಅದರಲ್ಲಿ ಕೆಲವು ರನ್ನಿಂಗ್ ಇದಾವೆ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗಿ, ಕೆಲವಿನ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇದಾವೆ. ಬೆಳಗ್ಗೆಯಿಂದ ನಾನ್ ಸ್ಟಾಪ್ ಆಗಿ ಒಂದು 5 ಅವರ್ ಗಾಡಿ ಹೊಡೆದ್ಬಿಟ್ಟು ಆಮೇಲೆ ಗಾಡಿ ನಿಲ್ಲಿಸಿ ಊಟ ಮಾಡ್ಕೊಂಬಂದ್ವಿ. ಇಲ್ಲೇ ಹೋಗ್ಬಿಟ್ಟು ಲೆಫ್ಟ್ ಸೈಡಲ್ಲಿ. ಈಗ ಅನಿಲಂಗೆ ಗಾಡಿ ಕೊಟ್ಟಿದ್ದೀನಿ, ಅನಿಲಣ್ಣೆ ಗಾಡಿ ಓಡಿಸ್ತಾನೆ. ಇನ್ನೇನು ಪ್ಲೇನಿಗೆ ಬಂದಿದ್ದೀವಿ, ಏನು ಟೆನ್ಷನ್ ಇಲ್ಲ. ಸದ್ಯಕ್ಕೆ ಅನಿಲಂಗೆ ಗಾಡಿ ಕೊಟ್ಟಿದ್ದೀನಿ. ಅಣ್ಣ ಹೋಗ್ಲಿರ ಮುಂದೆ ಅಥವಾ ಹೋಗ್ಲಿ, ಅದು ನಿನ್ನಿಂದ ಹೋಗು ನಿಧಾನಕ್ಕೆ. ಅದು ನಿಧಾನಕ್ಕೆ ಹೋಗ್ತಾನೆ, ನೀನು ನಿಧಾನಕ್ಕೆ ಓಡಿಸ್ಕೊಂಡು ಹೋಗು. ಹಾಂ, ಡೀಸೆಲ್ 3.5 ಆಗುತ್ತೆ. ನಿಧಾನಕ್ಕೆ ಹೋಗೋಣ. ಬೆಳಗ್ಗೆಯಿಂದ ಗಾಡಿ ಓಡಿಸಿ ಸಾಕಾಗೋಗ್ಬಿಟ್ಟೈತೆ. ಆ್ಯಕ್ಚುಲಿ ಬೆಳಗ್ಗೆಯಿಂದ ಅಲ್ಲ, ನಿನ್ನೆ ಬೆಳಗಿನ ಜಾವ 5 ಗಂಟೆಗೆ ಗಾಡಿ ಎತ್ಕೊಂಡಿದ್ದು. ಇವತ್ತು ಬೆಳಗಿನ ಜಾವ 2 ಗಂಟೆವರೆಗೂ ಓಡಿಸಿದ್ವಿ, 2:30ವರೆಗೂ. ನಿನ್ನೆ ಫುಲ್ಲು ಡ್ರೈವು, ಬೆನ್ನೆಲ್ಲ ನೋವು ಬಂದುಬಿಟ್ಟೈತೆ. ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಓಡಿಸ್ದಂಗಾಯ್ತು, 4 ಗಂಟೆ ಆವಾಗಲೇ. ಇನ್ನು ಪ್ಲೇನ್ ರೋಡು 4 ಲೈನು. ಹಾಗಾಗಿ ಅನಿಲ ಕೊಟ್ಬಿಟ್ಟು ಹಿಲ್ ಸ್ಟೇಷನ್ ಎಲ್ಲ ಮುಗೀತು. ಅನಿಲ ಓಡಿಸಲ್ಲ ಅಂತಂದೇನೆಲ್ಲ, ಗಾಡಿ ಎಲ್ಲಿ ಕೊಟ್ಟರು ಓಡಿಸ್ತಾನೆ. ಬಟ್ ನಾನೇ ಕೊಟ್ಟಿಲ್ಲ ಹಿಲ್ ಸ್ಟೇಷನ್ನು ಅಂತ. ಎಂತೆಂಥ ಟರ್ನಿಂಗ್ಗಳಿದ್ವು ಏನನ್ನೆಲ್ಲ. ಕರೆಕ್ಟಾ? ಭಯಂಕರ ಡೇಂಜರ್ ರೋಡಪ್ಪ ಇದು ಅಲ್ವಾ. ಈಗ ಸದ್ಯಕ್ಕೆ ಇಲ್ಲಿಂದ ಹೊರಟಿದ್ದೀವಿ. ಅಣ್ಣ ಮುಂದೆ, ನಾವು ಹಿಂದೆ ನಿಧಾನಕ್ಕೆ ಹೋಗ್ತೀವಿ. ಫೈನಲ್ ಆಗಿ ಅಂಬಾಲ ರೀಚ್ ಆಗಿದ್ದಾಯ್ತು ನೋಡ್ಬೋದು. ಇವಾಗ ನಾವು ಅಂಬಾಲಾದಲ್ಲಿದ್ದೀವಿ. ಫೈನಲಿ ಬ್ಯಾಕ್ ಟು NH44. ಹೋಗ್ತಾ ನಾವು ಶ್ರೀನಗರದಲ್ಲಿ NH44ನ ಬಿಟ್ಟೋಗಿದ್ವಿ. ಈಗ ಮತ್ತೆ ಅಂಬಾಲಾದಲ್ಲಿ ಬಂದು ಟಚ್ ಆಗ್ತಾ ಇದೀವಿ. ಒಂದು ರೌಂಡ್ ಹೊಡ್ಕೊಂಡು ಒಂದು ಸರ್ಕ್ಯೂಟ್ ಪೂರ್ತಿ. ನೋಡಿ, ಅಂಬಾಲ ಸ್ಟ್ರೈಟ್ ಹೋದರೆ, ಲೆಫ್ಟ್ಗೆ ಹೋದರೆ ಅಂಬಾಲನೇ, ರೈಟ್ಗೆ ಹೋದರೆ ರಾಜಾಪುರ. ಇಲ್ಲಿಂದ ಒಂದು ಜಸ್ಟ್ ಒಂದು 5 ಕಿಲೋಮೀಟರ್ ಲೆಫ್ಟ್. ಬಾ ಕಟ್ ಮಾಡೋ ಫುಲ್ಲು. ಬರಲಿ ಅಣ್ಣ, ಬರಲಿ. ರಯ್ಯ NH44ಗೆ ಬಂದು ಟಚ್ ಆಗಿದ್ದೀವಿ. 8 ಲೇನ್ ಇವೆ. ಅವತ್ತು ನೈಟ್ ಹೊಡೆದ್ವಲ್ಲ, ಊಟಕ್ಕೆ ನಿಲ್ಸಿದ್ವಿ ಗೊತ್ತಾ. ಅದೇ ಆ ರೋಡು. ಇದನ್ನು ಕೊಡಿಯಪ್ಪ, ಎತ್ತಾಕ್ಸ್ಬೇಡ. ಪೇಂಟ್ ಡಬ್ಬ ಹೊಡೆದೋಗಿರೋದು ನೆನಪೈತಲ್ಲ. ಇದೇ ರೋಡಾಗೆ ಪೇಂಟ್ ಡಬ್ಬ ಹೊಡೆದೋಗಿರೋದು. ಅಂಬಾಲ ಬಂದಿದ್ದೀವಿ. ಇಲ್ಲಿಂದ ಡೆಲ್ಲಿ ಹತ್ತತ್ರ ಇದೀವಿ ಅಂದ್ಕೊಳ್ಳಿ. ಆರಾಮಾಗಿ ಹೋಗ್ಬಿಡ್ತೀವಿ. ಚಂಡೀಗಢ ಮೇಲೆ ಹೋಗ್ಬೋದಿತ್ತು, ನಾವು ಈ ರೂಟ್ ಚೂಸ್ ಮಾಡ್ಕೊಂಡ್ವಿ. 8 ಲೈನು ಅಂತ. 200 ಕಿಲೋಮೀಟ್ರ್ ಇದೆ ಇಲ್ಲಿಂದ ಡೆಲ್ಲಿ ಕರೆಕ್ಟಾಗಿ. 2 ಗಾಡಿನ ಇಲ್ಲೇ ನಿಲ್ಲಿಸ್ಬಿಟ್ಟು ಊಟ ಮಾಡ್ಕೊಂಬಂದ್ವಿ ಪಕ್ಕದಲ್ಲಿ ಹೋಟ್ಲಲ್ಲೇ. ಇದೇ ಬಂಕಲ್ಲಿ ಡೀಸೆಲ್ ಕೂಡ ಹಾಕ್ಸಿದ್ವಿ. ಡೀಸೆಲ್ ಹಾಕಿ ಇಲ್ಲೇ ನಿಲ್ಲಿಸಿದ್ವಿ 2 ಗಾಡಿನೂ. ಇಲ್ಲಿಂದ ಒಂದು 2 ಅವರ್ ಬಿಟ್ಟು 12 ಗಂಟೆಗೆ ಬಿಡಬೇಕು. 205 ಕಿಲೋಮೀಟ್ರ್ ಇದೆ. ಸಮಸ್ಯೆ ಏನು ಅಂತ ನಿಮ್ಗೆ ಗಾಡಿ ಒಳಗೆ ಹೋಗಿ ಹೇಳ್ತೀನಿ ಬನ್ನಿ. ನಾವು ಹೋಗ್ತಾ ಇರೋದು ಬಂದು ಡೆಲ್ಲಿ ಸಿಟಿ ಒಳಗೆ ಆಗಿರೋದ್ರಿಂದ ಕಳ್ತನ ಸಿಕ್ಕಾಬಟ್ಟೆ. ಅಲ್ಲಿ ನಾವೇನೋ ಇವಾಗ ಬಿಟ್ಟು 1 ಗಂಟೆ ಅಷ್ಟೊತ್ತಿಗೆ ಪಾಯಿಂಟ್ಗೆ ಹೋದರೆ ಮಲ್ಕೊಂಡ್ಲೇಬೇಕಾಗುತ್ತೆ, ನಿದ್ದೆ ಬಂದೇ ಬರುತ್ತೆ. ಮಲ್ಕೊಂಡು ಬೆಳಗ್ಗೆ ಎದ್ದೇಳೋಷ್ಟೊತ್ತಿಗೆ ಏನೇನು ಬಿಚ್ಕೊಂಡು ಹೋಗಿರ್ತಾರೋ ಗೊತ್ತಿಲ್ಲ. ಅದೊಂದು ಬೈಕ್ಗೋಸ್ಕರ ಸದ್ಯಕ್ಕೆ ಗಾಡಿಯಲ್ಲೇ ನಿಲ್ಸ್ಕೊಂಡಿದ್ದೀವಿ. ಸೀರಿಯಸ್ಲಿನಪ್ಪ, ಇಲ್ಲಿ ತುಂಬ ಕಳ್ತನ ಆಗುತ್ತೆ, ಭಯಂಕರ. ನಿನ್ನ ನಗು ಬರ್ತದೆ, ಅನುಭವಿಸಿದ್ರು ಗೊತ್ತಾ ನೋವು. ಇಲ್ಲಿಂದ 200 ಕಿಲೋಮೀಟ್ರ್ ಮುಂದೆ ಟೈರ್ ಕತ್ಕೊಂಡು ಹೋಗಿದ್ದು. ಹಂಗಾಗಿ ಸೇಫಾಗಿ ಪೆಟ್ರೋಲ್ ಬಂಕ್ ಆಗ್ತಾ ಒಂದು ಗಾಡಿ ನಿಲ್ಲಿಸಿದ್ದೀವಿ. ಇಲ್ಲೇ ಡೀಸೆಲ್ ಕೂಡ ಹಾಕ್ಸ್ಕೊಂಡ್ವಿ. ಸದ್ಯಕ್ಕೆ ಇಲ್ಲಿಂದ 12 ಗಂಟೆಗೆ ಬಿಡೋಣ. ಟೈಮ್ ಒಂದು 10 ಗಂಟೆ ಆಗೈತೆ. ಮಲ್ಕೊಳ್ಳೋಣ ಅಂತ ಮಲ್ಕೊಂಡ್ರೆ ನಿದ್ದೆ ಅನ್ನೋದೇ ಬರ್ತಾಯಿಲ್ಲ. ಯಾಕೆ ಅಂದರೆ ನೋಡಿ, ನೀರು ಕಿತ್ಕೊಂಡು ಬರ್ತೈತೆ. ಸೆಕೆ ಅಷ್ಟು ಆಗ್ತಾಯಿದೆ. ಕಣ್ಣು ಮುಚ್ಕೊಂಡ್ರು ನಿದ್ದೆನೂ ಬರ್ತಾಯಿಲ್ಲ, ಆ ರೇಂಜಿಗೆ ಸೆಕೆ. 1 ಸೆಕೆಂಡ್ ವೀಡಿಯೋ ಮಾಡೋಣ ಅಂತ ಫ್ಯಾನ್ ಆಫ್ ಮಾಡಿದ್ದಕ್ಕೆ ಎಚ್ಚರ ಆಯಿತು ಅವನಿಗೆ ಇಂದ ಬ್ಯಾಕ್ ಸೈಡ್. ಈ ಥರ ಸಮಸ್ಯೆ ಆಗಿದ್ದೀವಿ ಇವತ್ತು. ಅಷ್ಟು ಸೆಕೆ ಇದೆ. ನಿನ್ನೆ ಫುಲ್ಲು ಕೋಲ್ಡಲ್ಲಿದ್ವಿ, ಇವತ್ತು ಫುಲ್ಲು ಬಿಸಿಲಲ್ಲಿದ್ದೀವಿ. ಬಿಸಿಲಿ ಒಂಥರ ದಗೆಯಲ್ಲಿ ಹ್ಯೂಮಿಡಿಟಿ ತುಂಬ ಇದೆ ಇಲ್ಲಿ. ಆಗ್ತಾಯಿಲ್ಲ, ನಿದ್ದೆನೇ ಮಾಡಿಲ್ಲ ಅಂದ್ಕೊಳ್ಳಿ. ಈಗ 12 ಗಂಟೆವರೆಗೂ ಟೈಮ್ ಪಾಸ್ ಮಾಡಿದ್ದೆ ಆಯಿತು. ಇನ್ನು 3 ಅವರ್ ಡ್ರೈವ್ ಮಾಡ್ಬೇಕು, 105 ಕಿಲೋಮೀಟ್ರು. ಬನ್ನಿ ಗಾಡಿ ಸೆಲ್ಫ್ ಹೊಡಿಯೋಣ, ಹೋಗೋಣ. ಅಣ್ಣನ ಎಬ್ಬಿಸ್ ಬಂದೆ. ಈಗ 2 ಗಾಡಿ ಹೋಗಿ ಇಲ್ಲಿಂದ ಹೊರಡ್ತೀವಿ. ಅಪ್ಪ 1 ಗಂಟೆ ಟೈಮ್ ಕರೆಕ್ಟಾಗಿ ನೋಡ್ಬೋದು. 1 ಗಂಟೆ 7 ನಿಮಿಷ. ಇವಾಗ ನಿದ್ದೆ ಬರ್ತಾ ಐತೆ. ಅನಿಲ ಎದ್ದಿದ್ದಾಯ್ತು. ಈಗ ಅನಿಲೊಂದು ಗಾಡಿ ಕೊಟ್ಟು ಮಲ್ಕೊತೀನಿ. ಇಲ್ಲಿಂದ 2 ಅವರ್ ಜರ್ನಿ ಇದೆ. ಅನಿಲ ಡೆಲ್ಲಿ NCR ಒಳಗೆ ಎಂಟ್ರಿ ಆದ ತಕ್ಷಣ ನಾನು ಎದುರಿಸ್ಬೇಕು, ಯಾಕಂದರೆ ಅದು ಗ್ರೀನ್ ಟ್ಯಾಕ್ಸ್ ಕಟ್ಟಬೇಕು. ಡೆಲ್ಲಿ ಸಿಟಿ ಒಳಗೆ ಹೋಗ್ಬೇಕಾದ್ರೆ ನಾವು ಅದೆಷ್ಟು 2300 ಎಷ್ಟೋ ಕಟ್ಸ್ಕೊಂಡ್ರೆ ಅಂತ ದುಡ್ಡು ಗ್ರೀನ್ ಟ್ಯಾಕ್ಸ್ ಅಂತ. ಯಾಕಂದರೆ ಡೆಲ್ಲಿಲಿ ಪೊಲ್ಯೂಷನ್ ಜಾಸ್ತಿ ಅಲ್ವಾ, ಹಂಗಾಗಿ ನೋಡೋಣ.
ಅದೇನು ಎತ್ತ ಎಲ್ಲ ಅಪ್ಡೇಟು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ನೋಡ್ರಂತೆ. ಈಗ ಟೋಲ್ ಪಾಸ್ ಮಾಡಿಬಿಟ್ಟು ಗಾಡಿನ ಸೈಡ್ಗೆ ಹಾಕಿ ನಾನು ಮಲ್ಕೊತೀನಿ. ಅನಿಲ ಗಾಡಿ ಓಡಿಸ್ತಾನೆ. ಡ್ಯೂಟಿ ಚೇಂಜ್. ನಿದ್ದೆ ಬಂದಾಗ ಮಲ್ಕೊಬೇಕು, ಇಲ್ಲಾಂದರೆ ಆಗೋದೇ ಇಲ್ಲ ಕೆಲಸ. ಏನು ಮಗ ನಿದ್ದೆನೇ ಬರ್ತಾ ಇಲ್ಲ ಕಣ, ಯಾಕೋ 2-3 ದಿನದಿಂದ ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಹಾಂ ಏನು ಟೆನ್ಷನ್ ಆಯ್ತಪ್ಪ, ಏನೂ ಇಲ್ಲ, ಹಂಗಾದ್ರೂ ನಿದ್ದೆ ಬರ್ತಿಲ್ಲ. ಹೆವಿ ಟ್ರಾಫಿಕ್ ರೋಡು ಇದಂತೂ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇರ್ತದೆ ಈ ರೋಡಲ್ಲಿ. ಯಾವ ರೇಂಜಿಗೆ ಟ್ರಾಫಿಕ್ ಇರುತ್ತೆ ಅಂದರೆ ನೀವು ಊಹೆನೂ ಮಾಡ್ಕೊಳಕ್ಕಾಗಲ್ಲ. ಬರೀ ಇಲ್ಲಿ ಜಸ್ಟ್ ನೋಡಿ ಎಷ್ಟು ಗಾಡಿಗಳು ಪಾಸ್ ಆಗ್ತವೆ. ಗ್ಯಾಪ್ ಅನ್ನೋದೇ ಇರಲ್ಲ ನೋಡಿ. ಈಗ ಹೋಗ್ತವೆ ಗಾಡಿಗಳು ಬರ್ರ ನನಗೆ ನೋಡಿ ನೋಡಿ. ಖಾಲಿ ರೋಡೆಲ್ಲ ಕಾಣುತ್ತೆ ನಿಮಗೆ ಈ ರೋಡು? ಹೌದೇ, ಕಾರಣಕ್ಕೂ ಕಾಣಲ್ಲ, ಯಾಕಂದರೆ ಅಷ್ಟು ಗಾಡಿಗಳು ಓಡಾಡ್ತಾ ಇರ್ತವೆ ಇಲ್ಲಿ. GT ರೋಡ್ ಇದು. ನಾವೇನು NH-44 ಇದು. ಈಗ ಕರೆಕ್ಟಾಗಿ ಪಾನಿಪತ್ ಹತ್ರ ಇದ್ದೀವಿ. ಪಾನಿಪತ್ ಯುದ್ಧ ಕೇಳಿದ್ದೀನಪ್ಪ? ಅದೇ ಪಾನಿಪತ್ತು. ನೆಕ್ಸ್ಟು ಸೋನಿಪತ್ ಆದಮೇಲೆ ಡೆಲ್ಲಿ ಅಷ್ಟೇ. ಆರಾಮಾಗಿ ಓಡಿಸು. ಹಾಂ, ಸ್ವಲ್ಪ ನಿಂತ್ಕೊಂಡಾಗ ಆ ಕಡೆ ಈ ಕಡೆ ಎಳಿತವ್ರು ಗಾಡಿಗಳವರು, ಹುಷಾರಾಗಿ ಓಡಿಸು ನೋಡಿ. ಗ್ಯಾಪ್ ಅನ್ನೋದೇ ಇಲ್ಲ, ರೋಡ್ ತುಂಬ ಗಾಡಿಗಳೇನೆ. ಮುಂದೆ ಏನೋ ಆಗಿದೆ, ಯಾವುದೋ ಚಿಕ್ಕದಾಗ ಆಕ್ಸಿಡೆಂಟ್ ಆದಂಗಿದೆ, ಗಾಡಿ ಸಿಕ್ಕಾಪಟ್ಟೆ ಜಾಮ್ ಆಗಿದೆ. ಏನಾಗಿತ್ತೋ ಗೊತ್ತಿಲ್ಲ, ಬಟ್ ರೋಡಲ್ಲಿ ಬ್ಯಾರ್ಲೆಲ್ಲ ಬಿದ್ದಿದ್ದಾವೆ. ಮೋಸ್ಟ್ಲಿ ಯಾವುದೋ ಗಾಡಿ ಟಚ್ ಆಗಿರ್ಬೇಕು ಅನ್ಕೊತೀವಿ. ನೋಡೋಣ ಏನಾಗೈತೆ ಅಂತ ಮುಂದೆ. ರೈಟ್ ಸೈಡು ಲೆಫ್ಟ್ ಸೈಡ್ ಎರಡೂ ಬ್ಲ್ಯಾಕ್ ಆಗೈತೆ. ಮಿಡಿ ಟ್ರ್ಯಾಕ್ ಒಂದು ಚಾಲ್ತಿಯಲ್ಲಿದೆ ಐ ಥಿಂಕ್. ವಾ, ಏನು ಗುರು ಇದು, ಹಿಂಗೆ ಹೊಡ್ದನ್ ಬಂದ ಅಣ್ಣ. ಅಪ್ಪ, ನಿದ್ದೆ ಗಣ್ಣಾಗ ಆಗಿರೋದು ನೋಡಿ. ಹೀರೋ ಬರಲಿ ಹೋಗಿರೋ ನಿದ್ದೆ ಗಣ್ಣಾಗ ಹೊಡೆದಿರೋದು ನೋಡಿ ಗಾಯ್ಸ್. ಅಪ್ಪ, ಮೈಕೆಲ್ಲ ಜುಮ್ ಅಂತಿದ್ದೀನಿ ನೋಡಿ. ನಿದ್ದೆ ಬಂದಿದ್ದು, ನಿದ್ದೆ ಎಲ್ಲ ಹೊರಟೋಯ್ತು. ಯಾವ ರೇಂಜ್ ಹೊಡೆದಿಯ ನೋಡಿ. ಯಾರಪ್ಪ ಇವನು, ಬಿಡಿ ಆರನ್ಲೇ ನೋಡಿ. ಡ್ರೈವರ್ಗೆ ಏನಾಗಿಲ್ಲ ಅಂತೀಯ? ಡ್ರೈವರ್ಗೆ ಏಟ್ ಬಿದ್ದಿರುತ್ತೆ ಪಕ್ಕ, ಬಟ್ ಜೀವಕ್ಕೇನೋ ಹಾನಿ ಆಗಿರಲ್ಲ. ನಿದ್ದೆಗಣ್ಣಲ್ಲೇ ಬಂದು ಹೊಡೆದಿರೋದು 100% ಇದು. ಇದಾಗಿರೋದೇ ನಿದ್ದೆಗಣ್ಣಲ್ಲಿ ಕೆಲಸ. ಇವಾಗೆಲ್ಲ ಆದಂಗೆ ಐತೆ ಮಗ ಅದು. ಜಸ್ಟು ಎಲ್ಲ ಗಾಡಿಗಳೆಲ್ಲ ನಿಂತೀವಂದರೆ ಇವಾಗ ಆಗಿದೆ. ಆ ಕಡೆ ರೋಡ್ ನೋಡಿ ಎಷ್ಟು ಜಾಮ್ ಆಗಿದೆ. ಪಾ ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸೋಂಥ ಟೈಮ್ ಆಯಿತು. ವ್ಲಾಗ್ ಸ್ವಲ್ಪ ಚಿಕ್ಕದಾಯಿತು, ಇವತ್ತು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ವಿ, ಹಂಗಾಗಿ ಸರಿಯಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸೋಂಥ ಟೈಮ್ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರ್ಯಾರು ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾ ಇರಿ. ಎಲ್ರಿಗೂ ಬಾಯ್, ಮತ್ತೆ ನೆಕ್ಸ್ಟ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.